ಅದು ಅದು ಇಂದು ಆಸ್ಪತ್ರೆಯಲ್ಲಿ ನಡೆದಂತೆ ನಡೆದಿದ್ದರೆ ಜೀವನ ಪೂರ್ತಿ ತಾಯಿ ಮುಖ ನೋಡುವ ಅವಕಾಶವೇ ಇರುತ್ತಿರಲಿಲ್ಲ. ನಿಮ್ಮ ಯಾವುದೋ ಪುಣ್ಯ ತಾಯಿ ಜೊತೆ ಈಗಲಾದರೂ ಇರುವಂತೆ ಆಗಿದೆ. ಅಷ್ಟು ನಿಷ್ಕಲ್ಮಶವಾಗಿ ಯಾರು ಯಾರನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಪ್ರಾಣನೇ ತಮ್ಮ ಮಕ್ಕಳು ಅಂದುಕೊಳ್ಳುವುದು ತಾಯಿ ಮಾತ್ರ. ಅವರಿಗೆ ಮಾತ್ರ ಈ ಮಾತನ್ನು ಎದೆಮುಟ್ಟಿ ಹೇಳಲು ಸಾಧ್ಯ. ಒಂದು ವೇಳೆ ನೀವು ಹುಟ್ಟುವಾಗ ನಿಮ್ಮ ತಾಯಿ ಸತ್ತು ಹೋಗಿದ್ರೆ ಏನು ಮಾಡ್ತಾ ಇದ್ರಿ? ನಿಮ್ಮ ಕೋಪ ಯಾರ ಮೇಲೆ ತೋರಿಸ್ತಾ ಇದ್ರಿ? ಹೇಳುತ್ತಿದ್ದಂತೆ ಸ್ಟಾಪ್ ಇಟ್ ಇಡಿಯಟ್, ಹೆಚ್ಚು ಕಡಿಮೆ ಅವಳು ಬೆದರುವಷ್ಟು ಜೋರಾಗಿ ಕಿರಿಚಿದ್ದ. ಆಸ್ಪತ್ರೆಯಲ್ಲಿ ನೋಡಿದ ದೃಶ್ಯ ಕಣ್ಮುಂದೆ ಮೂಡಿತ್ತು. ಬೆಳಿಗ್ಗೆ ದೀಪ ಹಚ್ಚುವಾಗ ಅವರ ಮುಖದಲ್ಲಿನ ವಿನಂತಿ ನೆನಪಾಗಿತ್ತು. ತನ್ನ ಒಳಿತಿಗಾಗಿ ಒಳ್ಳೆಯದನ್ನು ಬಯಸುವ ಜೀವ. ಹಣೆ ಹೊತ್ತಿ ಹಿಡಿದವನು ತನ್ನ ಗದರಿಕೆಗೆ ಮುದುರಿ ತನ್ನಿಂದ ದೂರ ಸರಿದು ತಲೆ ತಗ್ಗಿಸಿ ನಿಂತಿದ್ದವಳ ನೋಡಿ ಬಾ ಎನ್ನುವಂತೆ ಕಣ್ಣಲ್ಲೇ ಕರೆದವನು ಬಂದವಳ ಭುಜ ಬಳಸಿ ಯಾಕೆ ಹೆದರಿದ್ಯಾ, ನನಗೆ ವಿಶ್ ಮಾಡಲ್ವಾ ಎಂದಿದ್ದ. ಈಗ ವಿಶ್ ಮಾಡಲಾ ಕೇಳಿದ್ಲು. ಬೇಡ, ನಿಂಗೆ ಇಲ್ಲಿ ವಿಶ್ ಮಾಡುವಷ್ಟು ಧೈರ್ಯ ಇಲ್ಲ. ವಿಶ್ ಸ್ಪೆಷಲ್ ಆಗಿರಲಿ, ಸರಿಯಾಗಿ ವಿಶ್ ಮಾಡೋದು ಕಲಿತುಕೋ. ಮೊದಲ ಬಾರಿ ನಿನ್ನ ಬರ್ತ್ಡೇ ದಿನ ನಾನು ವಿಶ್ ಮಾಡಿದ ರೀತಿ ನೆನಪಿರಲಿ. ಚಂದನ ಮುಖದಲ್ಲಿ ತಂತಾನೆ ನಾಚಿಕೆ ತುಂಬಿದ ನಗು ತುಂಬಿಕೊಂಡಿತ್ತು. ತನ್ನದೊಂದು ಮಾತಿಗೆ ಕಣ್ಣ ತುಂಬ ನಾಚಿಕೊಂಡವಳ ನೋಡುತ್ತಲೇ ದೂರ ಹೋಗಿ ಬಿಡಬೇಕು ಅಂದುಕೊಂಡಷ್ಟು ಸನಿಹ ಹೆಚ್ಚು ಬಯಸುತ್ತಾನೆ ಎಂದುಕೊಳ್ಳುತ್ತಿದ್ದವನು ಪಾವನಿಯಿಂದ ಬಂದ ಕರೆ ನೋಡಿ ಕಾಲ್ ರಿಸೀವ್ ಮಾಡಿದ. ಅಣ್ಣ ಎಲ್ಲಿದ್ಯಾ, ಏನೋ ಕೇಳಬೇಕಾಗಿತ್ತು ಎಂದಿದ್ದಳು. ಏನು ಹೇಳು ಪಾವನಿ, ಬರಬೇಕಾದ್ರೆ ಏನಾದರೂ ತರಬೇಕಾ? ಮೆಡಿಸಿನ್ ಎಲ್ಲ ಇದೆಯಾ? ನಿನ್ನ ರಿಪೋರ್ಟ್ ತೆಗೆದುಕೊಂಡಿದ್ದೇನೆ. ಮಾತನಾಡಲು ಡಾಕ್ಟರ್ ಸಿಗಲಿಲ್ಲ. ನಾಳೆ ಒಮ್ಮೆ ಹೋಗಿ ಬರೋಣ ಎಂದಿದ್ದ. ನಾನು ಅದಕ್ಕೆಲ್ಲ ಫೋನ್ ಮಾಡಿದ್ದು. ಸಂಜೆ ನಿನ್ನ ಬರ್ತ್ಡೇ ಮಾಡೋದಕ್ಕೆ ಪರ್ಮಿಷನ್ ಕೊಡು ಪ್ಲೀಸ್. ಇಲ್ಲ ಎನ್ಬೇಡಿ, ಮನೆಯವರೆಲ್ಲ ನಿಮ್ಮ ಒಪ್ಪಿಗೆಗೆ ಕಾಯ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ಹೆರಿಗೆ ನೋವು ತಿನ್ನುತ್ತಿದ್ದ ಗರ್ಭಿಣಿಯ ನೆನಪಾಗಿತ್ತು. ಜೊತೆಗೆ ಇಂದ್ರಾಣಿ ಅವರ ನೆನಪಾಗುತ್ತಲೇ ಸರಿ ನಿನಗೋಸ್ಕರ ನಿನ್ನಿಷ್ಟ ಎಂದಿದ್ದ. ಅಲ್ಲೇ ಇದ್ದವಳ ಮುಖ ನೋಡುತ್ತಾ ಹೊರಡೋಣ, ಏನಾದರೂ ಬೇಕಾ ಕೇಳಿದ್ದ. ಸ್ವಲ್ಪ ಹೊತ್ತು ಕುಳಿತು ಹೋಗೋಣ ಸುತ್ತಲೂ ನೋಡುತ್ತಾ ಹೇಳಿದಳು. ಸನಿಹದಲ್ಲಿ ಜಗವನ್ನೇ ಮರೆಯುತ್ತೇನೆ ಎನ್ನುವ ಸತ್ಯ ಅರಿವಿದ್ದ ಕಾರಣ ಅವಳನ್ನೇ ನೋಡುತ್ತಾ ಕುಳಿತ. ವೆಂಕಟಾದ್ರಿ ಮುಂದೆ ಕಾರು ನಿಲ್ಲಿಸಿದಾಗ ನಿಮ್ಮ ಮನೆಗೆ ಬರ್ತೀನಿ. ಈಗ ಮನೆಯಲ್ಲಿ ಯಾರೂ ಇಲ್ಲ, ದೊಡ್ಡಮ್ಮ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದಾರೆ. ಬರುವುದು ರಾತ್ರಿ ಆಗುತ್ತೆ ಎಂದಿದ್ದಾರೆ. ಇನ್ನು ಅಕ್ಕಂದಿರು ದೊಡ್ಡಪ್ಪ ಬರುವುದು ತಡವಾಗ್ತದೆ ಎಂದಾಗ ಕಾರನ್ನು ದೀಪಾಂಜಲಿಯ ಗೇಟಿನ ಒಳಗೆ ನಡೆಸಿದ್ದ. ಗೌತಮ್ ಒಳಗೆ ಬರುತ್ತಲೇ ಮನೆಯಲ್ಲಿ ಗಮಾಲು ಓಡಾಟ. ಎಲ್ಲ ಚಿಕ್ಕಂದಿನಲ್ಲಿ ಸ್ನೇಹಿತರ ಮನೆಗೆ ಹೋಗಿದ್ದಾಗ ಅವರ ಬರ್ತ್ಡೇ ದಿನ ಇರುವಂತೆ ಸಂಭ್ರಮದಂತೆ ಕಂಡಿತ್ತು. ನನ್ನ ಹುಟ್ಟಿದ ದಿನ ಸಂಭ್ರಮಿಸಲು ಯಾರಿದ್ದಾರೆ? ತಂದೆ ತಾಯಿ ಇಬ್ಬರೂ ಇಲ್ಲ. ಅಂಥದ್ದೊಂದು ದಿನ ನನ್ನ ಪಾಲಿಗೆ ಸ್ಪೆಷಲ್ ಆಗೋದು ಬೇಡ ಎಂದು ಆಗಿನಿಂದಲೇ ಈ ಅಭ್ಯಾಸ ಬಿಟ್ಟು ಬಿಟ್ಟಿದ್ದ. ಅಲ್ಲೇ ಇದ್ದ ಪಾವನಿ ಗೌತಮ್ ನಾನು ನೋಡುತ್ತಲೇ ಅಣ್ಣ ಒಪ್ಪಿಕೊಂಡಿದ್ದಕ್ಕೆ ಥ್ಯಾಂಕ್ಸ್, ಹೋಗಿ ಫ್ರೆಶ್ ಆಗಿ ಬಾ. ಅರೆ ಚಂದನ, ನೀನು ಬಂದಿದ್ಯಾ? ಏನು ದಾರಿಯಲ್ಲಿ ಸಿಕ್ಕಿದ್ಯಾ? ಬಾ, ನೀನು ಬಂದಿದ್ದು ಒಳ್ಳೆಯದಾಯಿತು ಹೇಳಿ ಚೆನ್ನಯ್ಯನಿಗೆ ಏನೋ ಹೇಳಬೇಕಾಗಿದ್ದ ಕಾರಣ ಅಡುಗೆ ಮನೆಗೆ ನಡೆದಳು. ಅವನು ಒಪ್ಪಿಕೊಂಡಿದ್ದು ಇಂದ್ರಾಣಿ ಅವರಿಗೂ ಸಂತಸ ನೀಡಿತ್ತು. ಮಗನ ಕಡೆಗೊಮ್ಮೆ ಪ್ರೀತಿಯಿಂದ ನೋಡಿ ಕೇಕನ್ನು ಅಲಂಕರಿಸಲು ನಡೆದಿದ್ದರು. ನಿಧಾನಕ್ಕೆ ನಡೆಯುತ್ತಿದ್ದ ತಾಯಿಯನ್ನು ಹಿಂದಿನಿಂದ ನೋಡಿದವನು ಬದುಕಿನಲ್ಲಿ ತುಂಬ ದಣಿದಿದ್ದಾರೆ ಎನ್ನಿಸ್ತದೆ. ಅವಮಾನ ಅಪಮಾನ ನಾನೊಬ್ಬನೇ ಅನುಭವಿಸಿಲ್ಲ, ಅವರು ಕೂಡ ಅನುಭವಿಸಿದ್ದಾರೆ. ಅವರು ಮನಸ್ಸು ಮಾಡಿದರೆ ಅವರ ಅಂತಸ್ತಿಗೆ ತಕ್ಕನಾದವರನ್ನು ಮದುವೆಯಾಗಿ ಸ್ವಂತ ಬದುಕು ಕಟ್ಟಿಕೊಳ್ಬಹುದಿತ್ತು. ಆದರೆ ಬದುಕನ್ನು ಒಂಟಿಯಾಗಿಯೇ ಕಳೆದಿದ್ದಾರೆ ಯೋಚಿಸುತ್ತಾ ತನ್ನ ರೂಮಿಗೆ ನಡೆದವನು ಅಲ್ಲೇ ಸುಮ್ಮನೆ ನಿಂತವಳ ನೋಡಿ, ಏನು ಈಗ ಬಂದು ವಿಶ್ ಮಾಡ್ತೀಯಾ, ಇಲ್ಲ ಮುಹೂರ್ತ ನೋಡಬೇಕಾ ಎಂದಿದ್ದ. ಸಮಯ ನೋಡಬೇಕು ಹೇಳಿ ಚೆನ್ನಯ್ಯ ತನ್ನ ಹೆಸರಿಡಿದು ಕರೆಯುತ್ತಲೇ ಕೈಲಿದ್ದ ಕಾಲೇಜ್ ಬ್ಯಾಗ್ನೊಂದಿಗೆ ಅತ್ತ ನಡೆದಿದ್ದಳು. ಪಾವನಿ ಗೌತಮ್ ರೂಮ್ಗೆ ಬಂದವಳೆ ತಂದಿದ್ದ ಹೊಸ ಬಟ್ಟೆಯನ್ನು ಅವನ ಕೈಯಲ್ಲಿಟ್ಟು ಇದನ್ನೇ ಹಾಕಿಕೊಂಡು ಬರಬೇಕು ಹೇಳಿ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಗೆ ಬಂದಿದ್ದಳು. ಇಂದ್ರಾಣಿ ಅವರು ತಾವೇ ಆಯ್ಕೆ ಮಾಡಿ ತಂದಿದ್ದ ಬಟ್ಟೆ ತಾವು ಕೊಟ್ಟರೆ ಅವನು ತೆಗೆದುಕೊಳ್ಳುವುದಿಲ್ಲ ಎನಿಸಿ ಪಾವನಿಯ ಕೈಯಲ್ಲಿ ಕೊಟ್ಟು ಕಳುಹಿಸಿದರು. ಮನೆಯ ಮುಂದೆ ಕಾರು ನಿಂತಂಥ ಸದ್ದು ಕೇಳುತ್ತಲೇ ಪ್ರಕೃತಿ ಬಾಗಿಲವರೆಗೂ ಬಂದು ನೋಡಿದವಳು. ಮಮ್ಮಿ, ಯಾರೋ ಹೊಸ ಆಂಟಿ ಬಂದಿದ್ದಾರೆ ಎನ್ನುತ್ತಲೇ ಇಂದ್ರಾಣಿಯವರು ಅಡುಗೆ ಮನೆಯಿಂದ ಹೊರಗೆ ಬಂದಿದ್ದರು.
ಹೊಸಿಲ ಹೊಳಗೆ ಕಾಲಿಟ್ಟ ಸುಹಾನಾಳಿಗೆ ಯಾರೋ ಹೇಳಿದ ಮಾತು ನೆನಪಾಗಿತ್ತು. ಗೌತಮ್ ಮನೆಯಲ್ಲಿ ಅವನ ತಾತ ಮಾತ್ರ ಇರ್ತಾರೆ ಎಂದು. ಎಲ್ಲಿ ನೋಡಿದ್ರೆ ಎಂದುಕೊಂಡವಳ ನೋಟ ಪಾವನಿಯ ಕಡೆಗೆ ಹರಿದಿತ್ತು. ಗರ್ಭಿಣಿ ಎನ್ನುವುದು ಮೊದಲ ನೋಟಕ್ಕೆ ಅರಿವಾಗಿತ್ತು. ಮೊದಲ ಬಾರಿ ಗೌತಮ್ ಮನೆಗೆ ಬಂದಿರೋದು ಒಂದು ರೀತಿಯ ಮತ್ತಿನಲ್ಲೇ ಒಳಗೆ ಬಂದು ಕುಳಿತಿದ್ದಳು. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತಿದ್ದ ಗೌತಮ್ ಗಾಳಿಯಲ್ಲಿ ಬೆರೆತು ಬಂದ ಸುಗಂಧ ಗಮನಿಸಿ ಹೇಗೆ ಸಾಧ್ಯ ಎನಿಸುತ್ತಲೇ ಅವಳ ನೆನಪಾದಾಗ ಇನ್ನೊಮ್ಮೆ ನನ್ನ ವಿಷಯಕ್ಕೆ ಬರದಂತೆ ಮಾಡಬೇಕು. ಹೇಗೆ ಸಾಧ್ಯ? ನನ್ನ ನಿರಾಕರಣೆ ಸ್ಪಷ್ಟವಾದದ್ದು. ಅವಳ ಮೋಹ ಹೆಚ್ಚುತ್ತಲೇ ಇದೆ. ಅವಳ ಬಗ್ಗೆ ನಾನು ಯೋಚಿಸುವಷ್ಟು ಭ್ರಮೆ ಹುಟ್ಟಿಸಿದಾಳೆ. ಈಗಲೂ ಅವಳು ಉಪಯೋಗಿಸುವ ಪರ್ಫ್ಯೂಮ್ನ ಗಮಾಲು ನನ್ನ ಸುತ್ತ ಇದೆ ಅನ್ನಿಸ್ತಿದೆ ಅಂದುಕೊಳ್ಳುತ್ತಿದ್ದಂತೆ ರೂಮಿನ ಬಾಗಿಲ ಬಳಿ ಬಂದಿದ್ದ ಚೆನ್ನಯ್ಯ ನಿಮ್ಮನ್ನು ಕೇಳಿಕೊಂಡು ಯಾರ ಬಂದಿದ್ದಾರೆ ಹೇಳಿ ನಡೆದಿದ್ದ. ಅವನನ್ನು ಹಿಂಬಾಲಿಸಿ ಬಂದವನು ತನ್ನೆದುರು ನಿಂತಿದ್ದ ಆಕೆಯನ್ನು ನೋಡುತ್ತಾ ನನ್ನ ಮನೆಗೆ ಕಾಲಿಡುವಷ್ಟು ಧೈರ್ಯ ಮುಷ್ಟಿ ಬಿಗಿ ಮಾಡಿದ್ದ. ತನ್ನ ಮನೆಗೆ ಬಂದಿರುವ ಅತಿಥಿ ಎಂದುಕೊಂಡರೂ ಅವನ ಮುಖಭಾವ ಸಡಿಲವಾಗಲಿಲ್ಲ. ಸುಹಾನ, ಯಾಕೆ ಹಾಗೆ ನಿಂತು ಬಿಟ್ಟೆ? ನಿಮ್ಮ ಮನೆಗೆ ಮೊದಲ ಬಾರಿ ಬಂದಿದ್ದೇನೆ. ಒಂದು ಪುಟ್ಟ ಸ್ವಾಗತ, ಮನೆಯವರ ಪರಿಚಯ ಮಾಡಿಸಬೇಕು ಎನ್ನುವ ಸಾಮಾನ್ಯ ಜ್ಞಾನ ಇಲ್ಲದಿದ್ದರೆ ಹೇಗೆ ಎಂದಿದ್ದಳು. ಇತ್ತೀಚೆಗೆ ಈ ರೀತಿ ಮಾತನಾಡುವ ಅಭ್ಯಾಸವಾಗಿತ್ತು. ಮೊದಲಿದ್ದ ಭಯ ಕಡಿಮೆಯಾಗಿತ್ತು. ಇಂದ್ರಾಣಿಯವರಿಗೆ ಮೊದಲ ಬಾರಿಗೆ ತಮ್ಮ ಮಗನನ್ನು ಹುಡುಕಿ ಒಂದು ಹೆಣ್ಣು ಬಂದಿದ್ದಾಳೆ ಎಂದು ಇಲ್ಲದು ಊಹಿಸಿಕೊಂಡು ಅವಳ ಕಾಲ ಕಡೆ ನೋಡಿದವರಿಗೆ ಕಾಲುಂಗುರ ಕಾಣಿಸಿತ್ತು. ಯಾರೋ ಪರಿಚಯದವರು ಇರಬೇಕೆನಿಸಿ ಕುಳಿತುಕೊಳ್ಳಿ ಎಂದವರು ಚಿನ್ನಯ್ಯನಿಗೆ ಜ್ಯೂಸ್ ತಂದು ಕೊಡುವಂತೆ ಹೇಳಿದ್ದರು. ಗೌತಮ್ ಶಿಷ್ಟಾಚಾರ ಎಂದುಕೊಂಡು ಕುಳಿತವಳ ಎದುರು ಬಂದು ಕುಳಿತಿದ್ದ. ಬಂದ ಮಹೇಂದ್ರ ಅವರು, ನೀವು ನಾಯರ್ ಅವರ ಸೊಸೆ ತಾನೆ? ಬಂದಿದ್ದು ತುಂಬ ಸಂತೋಷ ಎಂದವರು ಅಲ್ಲಿದ್ದವರನ್ನು ಪರಿಚಯಿಸಿಕೊಟ್ಟಿದ್ದರು. ಅಡುಗೆ ಮನೆಯಿಂದ ಇಣುಕಿ ನೋಡಿದ ಚಂದನ ಹೊಸಬರು ಎಂದುಕೊಂಡು ಹೊರಗೆ ಬರಲು ಸಂಕೋಚ ಎನಿಸಿ ಒಳಗೆ ಉಳಿದಳು. ಸುಹಾನ ಮನೆಗೆ ಸುತ್ತಲೂ ಒಮ್ಮೆ ನೋಡಿ ಮಾತಿನಲ್ಲೇ ಹೊಗಳಿಕೆ ತಿಳಿಸಿದ್ದಳು. ತಾನೇ ಪ್ರಶ್ನೆಗಳನ್ನು ಕೇಳಿ ಕೇಳಿ ಒಂದಷ್ಟು ವಿಷಯ ತಿಳಿದುಕೊಂಡಳು. ಆಗ ತಾನೇ ಕೆಲಸದಿಂದ ಬಂದ ನಿಹಾರ್ ಅವಳನ್ನೇ ನೋಡಿ ಯಾರೀ ಬಣ್ಣದ ಗೊಂಬೆ? ತಳುಕು ಬಳುಕು ಜೋರಾಗಿ ಇದೆ. ಇಂಥ ಹೆಣ್ಣಿನೊಂದಿಗೆ ಗೌತಮ್ ಸ್ನೇಹ ಇದೆಯಾ? ಇದು ನಿಜಕ್ಕೂ ವಿಸ್ಮಯ ಎಂದುಕೊಳ್ಳುತ್ತಾ ಹುಟ್ಟಿದ್ದ ಸೀರೆಯಲ್ಲಿ ಪ್ರದರ್ಶನಕ್ಕಿಟ್ಟಂತೆ ಕಾಣುತ್ತಿದ್ದ ಅವಳ ನೀಲಕಾಯವ ನೋಡುತ್ತಾ ಕುಳಿತ. ಮಹೇಂದ್ರ ಅವರು ಪರಿಚಯಿಸಿದಾಗ ತಾನೇ ಕೈ ಮುಂದೆ ಚಾಚಿದ. ಗೌತಮ್ ಅಂತೂ ಬೆಂಕಿಯ ನಡುವೆ ಕುಳಿತವನಂತೆ ಚಡಪಡಿಸುತ್ತಿದ್ದ. ಅವಳ ಕಣ್ಣಿನಲ್ಲಿದ್ದ ಕಾಮನೆಗೆ ಗಂಡಾದ ಅವನೇ ಒಂದು ಕ್ಷಣ ತಡವರಿಸಿದ. ನೋಟ ಬದಲಾಯಿಸಿ ಮಾತೆಲ್ಲ ಮಹೇಂದ್ರ ಅವರಿಗೆ ಬಿಟ್ಟುಕೊಟ್ಟಿದ್ದವನಿಗೆ ಇದ್ದಕ್ಕಿದ್ದಾಗೆ ಚಂದನಲ ನೆನಪಾಗಿತ್ತು. ನಾಲಾಯಕ್, ಇವಳ ಮುಂದೆ ಬರಬಾರ್ದು ಯಾಕೆ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡವನಿಗೆ ಉತ್ತರ ದೊರಕಲಿಲ್ಲ. ಆದರೆ ಸುಹಾನ ಕಣ್ಮುಂದೆ ಅವಳು ಬರುವುದನ್ನು ಅವನ ಮನ ಬಲವಾಗಿ ವಿರೋಧಿಸಿ ಇನ್ನು ಇವಳು ನಮ್ಮ ಮನೆಗೆ ಬಂದಿರುವ ವಿಷಯ ಕ್ಲಬ್ಬಿನ ಮಹಿಳಾ ಮನೆಗಳ ನಡುವೆ ಸಿಲುಕಿದರೆ ಒಬ್ಬೊಬ್ಬರು ಒಂದೊಂದು ಬಣ್ಣ ಹಚ್ತಾರೆ. ಅವರ ಮಾತುಗಳೇ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಬೇರೆ ರೂಪ ಕೊಟ್ಟು ಬಿಡುತ್ತದೆ. ಕೊನೆಯಲ್ಲಿ ಇದೆಲ್ಲದರ ಪರಿಣಾಮ ನನ್ನ ಕುಟುಂಬವೇ ಎದುರಿಸಬೇಕಾಗುತ್ತದೆ. ನಾಲಾಯಕ್ ಕೂಡ. ಅಂಥದೊಂದು ಅನಿಸಿಕೆಗೆ ಎದುರು ಕುಳಿತವಳ ಕತ್ತಿ ಹಿಡಿದು ಹೊರಗೆ ದಬ್ಬಬೇಕೆನಿಸಿತು. ನೋಟಕ್ಕೆ ಶಕ್ತಿ ಇದ್ದಿದ್ರೆ ಅವಳನ್ನು ಸುಟ್ಟು ಬಿಡುತ್ತಿದ್ದನೇನು ಎನ್ನುವಂಥ ನೋಟ. ಸುಹಾನ ಆ ನೋಟದಲ್ಲೂ ತನಗೆ ಬೇಕಾದ ಭಾವ ಹುಡುಕಾಡಿದ್ದಳು. ಅಡುಗೆ ಮನೆಯಲ್ಲಿನ ಬಳೆ ಸದ್ದು ಗಮನಿಸಿದವಳು ನಿಮ್ಮ ಮನೆಯಲ್ಲಿ ಬೇರೆ ಯಾವ ಹೆಣ್ಣು ಇದ್ದಾಳೆ? ಮುಖದಲ್ಲಿ ಅಸೂಯೆ ತುಂಬಿಕೊಂಡು ಕೇಳಿದ್ದಳು. ಮಹಿಳಾ ಮನೆಗಳಲ್ಲಿ ಒಬ್ಬಿಬ್ಬರು ಆಗಾಗ ಗೌತಮ್ ಹೆಣ್ಣೊಬ್ಬಳ ಜೊತೆ ತಿರುಗಾಡುತ್ತಿರುತ್ತಾರೆ ಎಂದು ಹೇಳಿದ್ದನ್ನು ಕೇಳಿದವಳು ಇಂದು ನೋಡಿ ಹೋಗಲು ಬಂದಿದ್ದಳು. ಪಾವನಿಯನ್ನು ನೋಡಿ ಇವಳೇ ಇರಬೇಕು, ಗರ್ಭಿಣಿ ಜೊತೆಗೆ ತಂಗಿ ಎಂದು ತಿಳಿದು ನಿರಾಳತೆ ಮೂಡಿತ್ತು ಮನಸ್ಸಿಗೆ. ಗೌತಮ್ ಇನ್ನು ಈ ಉಸಿರುಗಟ್ಟುವ ವಾತಾವರಣ ಸಹಿಸುವುದು ಕಷ್ಟ ಎನಿಸಿದಾಗ ಎದ್ದು ನಿಂತವನು. ಮಿಸಸ್ ನಾಯರ್, ನಾನೀಗ ಹೊರಗೆ ಹೋಗಬೇಕಾಗಿದೆ. ಇನ್ನೊಮ್ಮೆ ಭೇಟಿಯಾಗೋಣ. ನಿಮಗಾಗಿ ನಿಮ್ಮ ಮಕ್ಕಳು ಕಾಯ್ತಿರ್ಬೋದು. ಬನ್ನಿ ಎನ್ನುತ್ತಾ ಮನೆಯ ಮುಂಬಾಗಿಲ ಕಡೆಗೆ ನಡೆದಾಗ ಅವಳಿಗೆ ಹಿಂಬಾಲಿಸುವುದು ಅನಿವಾರ್ಯವಾಗಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಬರುವುದಾಗಿ ತಿಳಿಸಿ ನಡೆದಿದ್ದಳು. ಹೊರಡುವ ಕ್ಷಣದಲ್ಲಿ ಅವಳು ಹೇಳಿದ ಮಾತಿಗೆ ಮೊದಲೇ ಇದ್ದ ತಲೆ ಸಿಡಿತ ಹೆಚ್ಚಾಗಿತ್ತು. ಸಿಡಿಯುತ್ತಿದ್ದ ತಲೆ ಹೊತ್ತಿಕೊಂಡು ಒಳಗೆ ಬಂದವನಿಗೆ ಎದುರಾದದ್ದು ಚಂದನಳ ತನ್ನನೆಯ ನೋಟ. ಕ್ಷಣ ಬೆಳದಿಂಗಳಿನಲ್ಲಿ ಮಿಂದಂತಾಯಿತು. ಅವರು ಹೊರಟು ಹೋದ್ರ ಚೆನ್ನಯ್ಯ ಅಂಕಲ್ ಇದನ್ನು ಕೊಡಲು ಹೇಳಿದರು. ನೋಟ ತಗ್ಗಿಸಿದಳು. ಕೆಲವು ಗಂಟೆಗಳ ಹಿಂದೆ
ತನ್ನ ಮೇಲೆ ಕೂಗಾಡುತ್ತಿದ್ದವನ ಭಯದಿಂದ ಪೂರ್ಣ ಪ್ರಮಾಣವಾಗಿ ಹೊರಗೆ ಬಂದಿರಲಿಲ್ಲ. ಗಮನಿಸುವವನಂತೆ ನೋಟ ಸೇರಿಸಿದ್ದ. ಚಂದನ ನೆಲದ ಕಡೆಗೆ ನೋಡುತ್ತಾ ನಿಂತಳು. ನಾಲಾಯಕ್ ಬದಲಾಗು ಹೇಳಿ ತನ್ನ ರೂಮಿಗೆ ನಡೆದಿದ್ದ. ಚಂದನ ತಾನು ತೊಟ್ಟಿದ್ದ ಬಟ್ಟೆಯ ಕಡೆಗೆ ನೋಡುತ್ತಾ ನಿಂತವಳಿಗೆ ಧಾತ್ರಿಯ ಡ್ರೆಸ್ಸಿಂಗ್ ಸೆನ್ಸ್ ನೆನಪಾಗಿತ್ತು. ಪಾವನಿ ಎಲ್ಲ ಸಿದ್ಧತೆ ಮಾಡಿದವಳು. ಅನ್ನ ಎನ್ನುತ್ತಾ ರೂಮಿಗೆ ಒಳಗೆ ಬಂದವಳು. ಈ ಬಟ್ಟೆ ನಿಮಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಗೊತ್ತಾ, ನಂದೇ ದೃಷ್ಟಿ ಆಗುತ್ತೆ ಹೇಳಿದವಳು. ಇಂದ್ರಾಣಿ ಅವರು ಇಡೀ ದಿನ ಮಗನಿಗಾಗಿ ಹುಡುಕಾಡಿ ಆಯ್ಕೆ ಮಾಡಿದ್ದು. ಹಾಗೆ ಅದೆಷ್ಟು ಕಾಳಜಿ ಅಕ್ಕರಿಂದ ಆಯ್ಕೆ ಮಾಡಿದ್ದಾರೆ ಎಂದು ಅವಳಿಗೆ ಮಾತ್ರ ತಿಳಿದಿತ್ತು. ಪಾವನಿ ಯಾರು ತಂದಿದ್ದು? ತುಂಬ ಚೆನ್ನಾಗಿದೆ ಎಂದಿದ್ದ. ಅದು ಅಮ್ಮ ತಂದಿದ್ದು ಎಂದು ತಿಳಿದರೆ ಬಟ್ಟೆ ಬದಲಾಯಿಸ್ತಾರೆ ಎಂದುಕೊಂಡು ಎಲ್ಲ ಕಾಯ್ತಾ ಇದ್ದೀವಿ. ಪ್ರಕೃತಿ ಅಂತೂ ಮಧ್ಯಾಹ್ನದಿಂದ ಕೇಕ್ ಯಾವಾಗ ತಿನ್ನೋದು ಅಂತ ಕಾಯ್ತಾ ಇದ್ದಾಳೆ ಎಂದಾಗ ಗೌತಮ್ಗೆ ಕೇಕ್ ಎನ್ನುತ್ತಲೇ ಅದನ್ನು ತಿನ್ನಲು ಇನ್ನೊಬ್ಬರು ಪ್ರಕೃತಿಗಿಂತ ಮುಂದಾಗಿ ಕಾಯ್ತಾ ಇದ್ದಾರೆ ಹೇಳಿಕೊಂಡೇ ಅವಳ ಜೊತೆ ಬಂದಿದ್ದ. ಟೇಬಲ್ ಮೇಲಿದ್ದ ಕೇಕ್ ನೋಡುತ್ತಲೇ ಅದನ್ನು ಮಾಡಿರುವವರು ಎಷ್ಟು ಗಮನಹರಿಸಿ ಪ್ರೀತಿಯಿಂದ ಮಾಡಿದ್ದಾರೆ ಎಂದು ತಿಳಿಯುತ್ತಿತ್ತು. ಎಲ್ಲರ ನಡುವೆ ನಿಂತವನಿಗೆ ಹಾಗೆ ಒಂದಷ್ಟು ಹಳೆಯ ನೆನಪುಗಳು ಬಂದು ಹೋದರೂ ಅದನ್ನು ಮೆಟ್ಟಿ ನಿಂತಿದ್ದ. ಎಲ್ಲರೂ ಒಂದೇ ಕಡೆ ಸೇರಿದ್ದರು. ಕೇಕ್ ಕಟ್ ಮಾಡಿದಾಗ ಎಲ್ಲರೂ ಶುಭ ಹಾರೈಸಿದರು. ಕೇಕ್ ಕಟ್ ಮಾಡಿದವನು ಮಹೇಂದ್ರ ಹಾಗೆ ಪಾವನಿಗೆ ತಿನ್ನಿಸಿದ್ದ. ಅಲ್ಲೇ ಇದ್ದ ಇಂದ್ರಾಣಿಯವರಿಗೆ ತಾವು ಮಾಡಿರುವ ಕೇಕ್ ಮಗನಿಗೆ ಒಂದು ತುತ್ತು ತಿನ್ನಿಸಲೇಬೇಕೆಂಬ ತುಡಿತ. ಕೈ ಹೊಸಕುತ್ತಾ ನಿಂತರು. ಗೌತಮ್ ನನಗೆ ಮುಂದುವರೆದು ತಿನ್ನಿಸಲು ಆಗದ ಮನಸ್ಥಿತಿ. ತಾತ ಈ ಸಮಯದಲ್ಲಿ ಹೇಳ್ಬಾರ್ದ ಎಂದುಕೊಂಡ. ಅವರು ನಿಹಾರ್ ಜೊತೆ ನಮ್ಮ ಮನೆಯಲ್ಲಿ ಇಂಥ ಸಂಭ್ರಮಗಳೆಲ್ಲ ನಡೆಯುತ್ತದೆ ಎಂದು ತಿಳಿದಿರಲಿಲ್ಲ ಎನ್ನುತ್ತಾ ಮಾತಿಗೆ ಇಳಿದಿದ್ದರು. ಚಂದನ ಅರಿತವಳಂತೆ ಆಂಟಿಗೆ ತಿನ್ನಿಸಿಲ್ವಾ ಎಂದಿದ್ದಳು. ಗೌತಮ್ ಇನ್ನು ಹೆಚ್ಚಿಗೆ ತನಗೆ ಹೇಳಿ ಯಾರೂ ಬಲವಂತ ಮಾಡಲಾರರು ಎಂದುಕೊಂಡವನು ಕೇಕಿನ ಒಂದು ತುಂಡನ್ನು ಅವರ ಬಾಯಿಯ ಬಳಿ ಹೊಯ್ದಿದ್ದ. ಎಲ್ಲರೂ ನಂಬಿಕೆ ಬಾರದವರಂತೆ ನಿಂತಿದ್ದರು. ಸ್ವತಃ ಇಂದ್ರಾಣಿ ಅವರೇ ಅದನ್ನು ನಿರೀಕ್ಷಿಸಿರಲಿಲ್ಲ. ಅವರ ನೋಟ ದೃಷ್ಟಿಸಲು ತಡವರಿಸಿದವನನ್ನು ಅವರಿಗೆ ತಿನ್ನಿಸಿ, ಚಿನ್ನಯ್ಯ ನೀನು ತಗೋ, ಗಮನ ಬೇರೆ ಕಡೆ ಹರಿಸಿದ್ದ. ಎಲ್ಲರೂ ತಂದಿದ್ದ ಉಡುಗೊರೆ ನೀಡಿದ್ದರು. ಇಂದ್ರಾಣಿ ಅವರು ಪುಟ್ಟ ಬಾಕ್ಸ್ ಒಂದನ್ನು ಹಿಡಿದಿದ್ದರು. ತೆಗೆದುಕೊಳ್ಳುವನೇ ಯೋಚಿಸ್ತಾ ನಿಂತರು. ಚಂದನ ಆಂಟಿ ನೀವು ಗಿಫ್ಟ್ ಕೊಡಲೇ ಇಲ್ಲ ಎಂದಾಗ ಮುಂದೆ ಬಂದು ನೀಡಿದ್ದರು. ಏನೂ ಹೇಳದೆ ಸುಮ್ಮನೆ ತೆಗೆದುಕೊಂಡಿದ್ದ. ಅವರಿಗೆ ಅಚ್ಚರಿಯಾದರೆ ಅವನ ನೋಟ ಗಿಫ್ಟ್ ಬಾಕ್ಸ್ ಕಡೆಗಿಲ್ಲ, ನೆರಿಗೆಯಿಂದ ಹೊರಗೆ ಕಾಣುತ್ತಿದ್ದ ಇಂದ್ರಾಣಿಯವರ ಪಾದಗಳ ಕಡೆಗಿತ್ತು. ಒಮ್ಮೆ ಸೋಕುವ ಅನಿಸಿಕೆ. ಬೇಡ ಎಂದುಕೊಂಡಿದ್ದ ಸಂಬಂಧ ಈ ಮಟ್ಟಿಗೆ ಒಪ್ಪಿಕೊಳ್ಳಲು ಕಷ್ಟವೆನಿಸಿತ್ತು. ಪ್ರಕೃತಿ ಊಟ ಎಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಕಡೆಗೆ ನಡೆದಿದ್ದರು. ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಇಂದ್ರಾಣಿಯವರು ಚೆನ್ನಯ್ಯನ ಜೊತೆ ಬಡಿಸಲು ನಿಂತರು. ಎಲ್ಲರೂ ಅಡಿಗೆಯ ಹೊಗಳುತ್ತಾ ಊಟ ಮುಗಿಸಿದರು. ಇದೆಲ್ಲದರ ನಡುವೆ ನಿಹಾರ್ ನೋಟ ಪದೇ ಪದೇ ಚಂದನಲನ್ನು ಸೋಕುತ್ತಿದ್ದದು ಗೌತಮ್ ಸಹಿಸದಾಗಿದ್ದ. ನಿಹಾರ್ಗೆ ಚಂದನಲನ್ನು ಉಳಿಸಿಕೊಳ್ಳಲು ಕಷ್ಟಪಡಬೇಕು ಎನ್ನಿಸಲಿಲ್ಲ. ಏನು ತಿಳಿಯುತ್ತೆ ಇವಳಿಗೆ, ಮುಂದೆ ಮದುವೆಯ ನಂತರ ಹೇಳಿದಂತೆ ಕೇಳಿಕೊಂಡು ಇರ್ತಾಳೆ ಎನ್ನುವ ತಾತ್ಸರ ಮೂಡಿದ್ದರೂ ಅವಳ ಅಂದದ ಆಕರ್ಷಣೆಯಿಂದ ಹೊರಬರಲಾಗಿದ್ದ. ಕೆಲಸದ ವಿಷಯವಾಗಿ ಕರೆ ಬಂದಾಗ ಫೋನ್ ಕಾಲ್ ಸ್ವೀಕರಿಸಿ ಮಾತನಾಡುತ್ತಾ ಹೊರಗೆ ನಡೆದಿದ್ದ. ಇಂದ್ರಾಣಿ ಅವರು ಮಾತ್ರೆ ನುಂಗಿ ಬರ್ತೇನೆ ಹೇಳಿ ತಮ್ಮ ರೂಮಿಗೆ ಹೋಗಿದ್ದರು. ಮಹೇಂದ್ರ ಅವರು ಊಟ ಜಾಸ್ತಿ ಆಯಿತು, ಸ್ವಲ್ಪ ಸಮಯ ಓಡಾಡಿ ಬರ್ತೇನೆ ಹೇಳಿ ಮುಂದಿನ ತೋಟಕ್ಕೆ ನಡೆದಿದ್ದರು. ಸೋಫಾ ಮೇಲೆ ಮಲಗಿದ್ದ ಪ್ರಕೃತಿಯ ತಲೆನೆವರಿಸುತ್ತಾ ರಮೇಶ್ ಎಷ್ಟೊತ್ತಿಗೆ ಬರ್ತಾರೋ, ಬೇಗ ಬರಲು ಹೇಳಿದ್ನಲ್ಲ. ಮಗಳ ನೋಡುತ್ತಾ ಪಾವನಿ ಯೋಚಿಸುತ್ತಾ ಕುಳಿತಳು. ಗೌತಮ್ ಬಿಸಿ ನೀರು ಕೇಳಿದ್ದವನು ಕಾಯ್ತಾ ಕುಳಿತಿದ್ದ. ಬಿಸಿ ನೀರು ಹಿಡಿದು ಬಂದ ಚಂದನ ಸುತ್ತಲೂ ಒಮ್ಮೆ ನೋಡಿದವಳು. ಇನ್ನೇನು ನಾನು ಮನೆಗೆ ಹೋಗಬೇಕಾಗುತ್ತದೆ, ಇವರಿಗಿನ್ನೂ ವಿಶ್ ಮಾಡಲಿಲ್ಲ ಎಂದುಕೊಂಡವಳು. ನೀರಿನ ಲೋಟ ಗೌತಮ್ ತೆಗೆದುಕೊಳ್ಳುತ್ತಲೇ ಹಾಗೇ ಬಾಗಿ ಅವನ ಕೆನ್ನೆಗೆ ಮುತ್ತಿಟ್ಟವಳು ಅಡುಗೆ ಮನೆಗೆ ಓಡಿದ್ದಳು. ಏನನ್ನೋ ಕೇಳುವ ಸಲುವಾಗಿ ತಲೆ ಎತ್ತಿದ ಪಾವನಿ ಕ್ಷಣ ನೋಡಿದ ದೃಶ್ಯಕ್ಕೆ ದಿಗ್ಭ್ರಮೆಗೊಂಡಿದ್ದಳು. ಅಲ್ಲಿಗೆ ಬಂದಿದ್ದ ಚೆನ್ನಯ್ಯ ಮಗು ಮಲಗಿಬಿಟ್ಟಿದೆ ಎಂದಾಗ ಎಚ್ಚೆತ್ತವಳು. ನಾನು ನೋಡಿದ್ದು ನಿಜವಾ ಅಥವಾ ಭ್ರಮೆಯ? ನಿಜ ಆಗಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಹೇಗೆ ಎಂದುಕೊಂಡೇ ಎಚ್ಚೆತ್ತವಳು. ಚೆನ್ನಯ್ಯನನ್ನು ಕರೆದದ್ದು ನೆನಪಾಗಿ ಪ್ರಕೃತಿನ ರೂಮಿನಲ್ಲಿ ಮಲಗಿಸಿಬಿಡಿ ಎನ್ನುತ್ತಾ ಏನು ನಡೆಯಲೇ ಇಲ್ಲ ಎನ್ನುವಷ್ಟು ಸಹಜವಾಗಿ ಕುಳಿತಿದ್ದ ಗೌತಮ್ನನ್ನು ನೋಡಿ ಖಂಡಿತ ಭ್ರಮೆ ಹೇಳಿಕೊಂಡು ರೂಮಿಗೆ ನಡೆದಿದ್ದಳು. ಗೌತಮ್ ಕೆನ್ನೆ ಸವರಿಕೊಳ್ಳುತ್ತಾ ಈಡಿಯಟ್ ಹೇಳಿಕೊಂಡೇ ಅಡುಗೆ ಮನೆಗೆ ಬಂದಿದ್ದ. ಉಗುರು ಕಚ್ಚುತ್ತಾ ನಿಂತಿದ್ದ ಚಂದನಲ್ಲ ನೋಡಿ ಯಾವಾಗ ವಿಶ್ ಮಾಡ್ತೀಯಾ ನೇರವಾಗಿ ಕೇಳಿದ. ಈಗ ತಾನೇ ಮಾಡಿದ್ನಲ್ಲ, ಮರೆತು ಬಿಟ್ರಾ ಎಂದವಳು
ಅಚ್ಚರಿಯಲ್ಲಿ ಕಣ್ಣರಳಿಸಿ ನೋಡಿದ್ದಳು. ನೀನು ವಿಶ್ ಮಾಡಿದ್ದು ನಿನ್ನ ಹಾಗೆ ಕೆಟ್ಟದಾಗಿತ್ತು. ನಾನು ಇಷ್ಟು ಕೆಟ್ಟದಾಗಿ ಕೊಟ್ಟಿದ್ನ? ಮರೆತಿದ್ರೆ ನೆನಪಿಸುವ ಶ್ರಮ ತೆಗೆದುಕೊಳ್ಳುತ್ತೇನೆ ನಿನಗಾಗಿ ಎಂದಿದ್ದ. ನಾನು ತಾನೇ ವಿಶ್ ಮಾಡ್ತಾ ಇರೋದು. ನೀವು ವಿಶ್ ಮಾಡಿದ ಹಾಗೆ ಮಾಡಲು ಹೇಗೆ ಸಾಧ್ಯ? ಬೇರೆ ಏನು ಗೊತ್ತಾಗದೇ ಇದ್ದರೂ ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಹೇಳಿ ಬಳಸಿ ಅನೆಗೆ ಮುತ್ತು ಕೊಟ್ಟವನು ಮುಂದುವರಿಯುವ ಮೊದಲೇ ಬಂದ ಚೆನ್ನೈನನ್ನು ನೋಡಿ ಕೆಮ್ಮುತ್ತಾ ನಿಂತಿದ್ದ. ಅವನನ್ನು ನೋಡಿದ ಚಂದನ ಸಂಕೋಚದಿಂದ ತಲೆ ತಗ್ಗಿಸಿ ಅಲ್ಲಿಂದ ಹೊರಟರೆ, ಗೌತಮ್ ಯಾವಾಗಲೂ ಅಡುಗೆ ಮನೆಯಲ್ಲಿ ಬಿದ್ದಿರ್ತೀಯ, ಬೇರೆ ಏನು ಕೆಲಸ ಇಲ್ವಾ ಹೇಳಿ ಹೊರಗೆ ನಡೆದಿದ್ದ. ತಲೆ ಕೆರೆದುಕೊಂಡ ಚೆನ್ನಯ್ಯ, ನನ್ನ ಜಾಗಕ್ಕೆ ಬಂದು ನನಗೆ ಹೇಳ್ತಾರೆ, ನಾನು ಅಡುಗೆಯವನು, ಅಡುಗೆ ಮನೆಯಲ್ಲಿ ಇರದೆ ಇನ್ನೆಲ್ಲಿ ಇರಲಿ? ನನಗೇನು ಗೊತ್ತಿತ್ತು ಇವರು ನಿಜವಾದ ಬರ್ತ್ಡೇ ಪಾರ್ಟಿನ ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ತಾನೆ ಎಂದು. ಅದೇನೋ ಬೋರ್ಡ್ ಹಾಕ್ತಾರಲ್ಲ, ಹಾಗೆ ಅಡುಗೆ ಮನೆಗೆ ಒಂದು ಬೋರ್ಡ್ ಹಾಕಿಸಿ ಬಿಡಲು ಹೇಳಬೇಕು. ಇವರಿದ್ದರೆ ಇಲ್ಲ ಅಂತ ತಿಳಿದುಕೊಳ್ಳಲು. ಆದರೂ ಒಳ್ಳೆ ಜೋಡಿ, ಇಬ್ಬರು ಸುಖವಾಗಿರಲಿ ಹೇಳಿಕೊಂಡು ಅಡುಗೆ ಮನೆ ಕೆಲಸ ಕಡೆ ಗಮನ ಕೊಟ್ಟಿದ್ದರು. ಹೊರಗೆ ಬಂದ ಚಂದನ ಬಾಲ್ಕನಿಯಲ್ಲಿ ಸೇರಿದ್ದ ಎಲ್ಲರ ನಡುವೆ ಕುಳಿತಿದ್ದಳು. ಬಂದ ಗೌತಮ್ ಪಾವನಿಯ ಪಕ್ಕ ಕುಳಿತಿದ್ದ. ರಮೇಶ್ ಇನ್ನೂ ಬರಲಿಲ್ಲ ಎನ್ನುತ್ತಾ, ಬೇಗ ಬರಲು ಹೇಳಿದೆ, ಇಂದು ಅದೇನೋ ಕೆಲಸ ಇದೆಯಂತೆ. ಪ್ರಕೃತಿ ಮಲಗಿಬಿಟ್ಲಾ? ಹೌದು, ಬೆಳಿಗ್ಗೆಯಿಂದ ಮಾಮ ಕೇಕ್ ಕಟ್ ಮಾಡುತ್ತೆ ಅಂತ ಅವಳ ಸಂಭ್ರಮ ನೋಡಲು ಆಗುತ್ತಿರಲಿಲ್ಲ. ಒಂದೇ ಸಮ ಮನೆಯೆಲ್ಲ ಕುಣಿದಾಡುತ್ತಿದ್ದಳು. ಆಯಾಸ ಆಗಿರಬೇಕು, ಬೇಗ ಮಲಗಿಬಿಟ್ಲು. ನಾಳೆ ಬೆಳಿಗ್ಗೆನೇ ರೆಡಿ ಆಗಿರು, ಆಸ್ಪತ್ರೆಗೆ ಹೋಗಿ ರಿಪೋರ್ಟ್ ತೋರಿಸಿಕೊಂಡು ಬರೋಣ. ನಿನ್ನನ್ನು ಮನೆಗೆ ಬಿಟ್ಟು ಹೋಗ್ತೇನೆ ಹೇಳುತ್ತಾ ಸ್ವಲ್ಪ ದಪ್ಪ ಪಾದದಂತೆ ಕಾಣುತ್ತಿದ್ದ ಅವಳ ಕೈಗಳ ಕಡೆಗೆ ನೋಡುತ್ತಾ, ಹೆಚ್ಚು ಕೆಲಸ ಮಾಡಬೇಡ ಎಂದರೂ ಕೇಳುವುದಿಲ್ಲ ಎಂದವನು ಎಲ್ಲರಿಗೂ ಬಾದಾಮಿ ಹಾಲು ಹಿಡಿದು ಬಂದ ಚೆನ್ನಯ್ಯನಿಗೆ, ನಾಳೆಯಿಂದ ಪಾವನಿಯನ್ನು ಅಡುಗೆ ಮನೆಗೆ ಸೇರಿಸಬೇಡ. ಹಾಗೆ ನಿನ್ನ ಮನೆಯವರು ಇಲ್ಲಿ ಕೆಲಸಕ್ಕೆ ಸೇರೋ ಹಾಗಿದ್ರೆ ಕೇಳಿ ನೋಡು, ಪ್ರಕೃತಿ ಪಾವನಿ ಇಬ್ಬರನ್ನು ನೋಡಿಕೊಳ್ಳಲಿ ಎಂದಿದ್ದ. ಇಂದ್ರಾಣಿ ಅವರಿಗೆ ಬೇಸರವಾಗಿತ್ತು. ನಾನಿದ್ದೀನಲ್ಲ, ಅವರಿಗೆ ಯಾಕೆ ಹೇಳುತ್ತಿದ್ದಾನೆ ಎಂದು. ನಡುವೆ ಬಾಯಿ ಹಾಕಿದ ಮಹೇಂದ್ರ ಅವರು ಸೊಸೆಯ ಮುಖದಲ್ಲಿದ್ದ ಬೇಸರ ನೋಡಿ, ಹೇಗೋ ಇಂದ್ರಾಣಿ ನೋಡಿಕೊಳ್ಳುತ್ತಿದ್ದಾಳೆ ಬಿಡು ಎಂದಿದ್ದರು. ಗೌತಮ್ ಅವರಿಗೆ ಕಾಲ್ನೋವು, ಕೆಲವೊಮ್ಮೆ ಅವರಿಗೆ ಒಬ್ಬರ ಸಹಾಯ ಬೇಕಾಗ್ತದೆ. ಪ್ರಕೃತಿ ಹಿಂದೆ ಮುಂದೆ ಓಡಾಡುತ್ತಾ ಬೆಳಿಗ್ಗೆ ಸಮಯ ಅವಳ ಶಾಲೆಗೆ ರೆಡಿ ಮಾಡಲು ಅವರಿಗೆ ಆಗುವುದಿಲ್ಲ. ಈ ಸಮಯದಲ್ಲಿ ಪಾವನಿ ಕೂಡ ಹೆಚ್ಚು ಒತ್ತಡ ಮಾಡಿಕೊಂಡು ಓಡಾಡಬಾರ್ದು ಎಂದು ಡಾಕ್ಟರ್ ಹೇಳಿದ್ದಾರೆ ಎಂದಿದ್ದ. ಇಂದ್ರಾಣಿ ಅವರಿಗೆ ಮಗ ತಮ್ಮ ಬಗ್ಗೆ ಎಷ್ಟು ಯೋಚಿಸ್ತಾನೆ ಎಂದು ಮನಸ್ಸು ತುಂಬಿ ಬಂದಿತ್ತು. ಇದಕ್ಕೆ ಏನೋ ಮಕ್ಕಳ ಆಶ್ರಯದಲ್ಲಿ ಇರಬೇಕು ಎನ್ನುವುದು ಎಂದುಕೊಂಡವರ ಮನಸ್ಸಿಗೆ ನೆಮ್ಮದಿ ಎನಿಸಿತು. ಮಹೇಂದ್ರ ಅವರು, ನಾನು ಇದನ್ನು ಯೋಚಿಸಿಯೇ ಇರಲಿಲ್ಲ. ನೀನು ಮದುವೆಯಾಗಿ ಸೊಸೆ ಬಂದಿದ್ದರೆ ಇದನ್ನೆಲ್ಲ ಅವಳೇ ನೋಡಿಕೊಳ್ಳುತ್ತಿದ್ದಳು ಎಂದಿದ್ದರು. ಇಬ್ಬರ ನೋಟವು ಸಂಧಿಸಿತು. ಗೌತಮ್ ಅವಳನ್ನು ನೋಡಿಕೊಳ್ಳಲು ಮತ್ತೊಬ್ಬರನ್ನು ಕೆಲಸಕ್ಕೆ ನೇಮಿಸಬೇಕು ಎಂದಿದ್ದ. ಮಾವ ಸೊಸೆಯ ಮುಖದಲ್ಲಿ ನಗು ಮೂಡಿತು. ಇಷ್ಟು ದಿನ ಮದುವೆಯ ವಿಷಯ ತೆಗೆದರೆ ಬೈದು ಎದ್ದು ಹೋಗುತ್ತಿದ್ದವನು ಇಂದು ಅವನು ಹೇಳಿದ ಮಾತು ಅವರಿಬ್ಬರ ಕನಸಿಗೂ ನೇರೇರಿಯುವಂತೆ ಇತ್ತು. ಮಹೇಂದ್ರ ಅವರು, ಅಂದರೆ ಗೌತಮ್ ಮದುವೆಗೆ ಒಪ್ಪಿಗೆ ನೀಡುತ್ತಿದ್ದೀಯಾ? ನಾನು ಇಂದ್ರಾಣಿ ಹೆಣ್ಣು ನೋಡಲು ಶುರು ಮಾಡ್ತೇವೆ ಎಂದಿದ್ದರು. ಗೌತಮ್ ಸುಮ್ಮನೆ ಮಾತಿಗೆ ಹೇಳಿದ್ದು, ಹೋಗಿ ಮಾತ್ರೆ ನುಂಗಿ ಮಲಗಿ ಎಂದಿದ್ದ ಗಡುಸಾಗಿ. ಇಬ್ಬರಿಗೂ ಬೇಸರವಾಗಿತ್ತು. ಪರಿಸ್ಥಿತಿ ತಿಳಿಯಾಗಿಸಲು ಇಂದ್ರಾಣಿಯವರು, ಚಂದನ, ನೀನು ಗೌತಮ್ಗೆ ವಿಶ್ ಮಾಡಲೇ ಇಲ್ಲ ಎಂದಿದ್ದರು. ಅಲ್ಲೇ ಇದ್ದ ಮಹೇಂದ್ರ ಅವರು, ಹೇಗೆ ಮಾಡ್ತಾಳೆ? ನಿನ್ನ ಮಗ ಇಷ್ಟು ದಪ್ಪ ಕಣ್ಣು ಬಿಟ್ಟು ನೋಡಿ ನೋಡಿ ಅವಳನ್ನು ಹೆದರಿಸಿ ಇಟ್ಟಿದ್ದಾನೆ. ಅವನಿಗೆ ಮೊದಲಿನಿಂದಲೂ ಈ ಹುಡುಗಿ ನಮ್ಮನೆಗೆ ಬಂದು ಹೋಗುವುದು ಇಷ್ಟವಿರಲಿಲ್ಲ ಎಂದಾಗ ಅಲ್ಲೇ ಇದ್ದ ಪಾವನಿ, ಹಾಗಾದರೆ ನಾನು ನೋಡಿರೋದು ಪಕ್ಕ ಕಲ್ಪನೆ, ಮಾತ್ರೆಗಳ ಪ್ರಭಾವ ಇರಬೇಕು ಎಂದುಕೊಂಡಿದ್ದಳು. ಎಲ್ಲರಿಗೂ ಹಾಲಿನ ಲೋಟ ಕೊಟ್ಟ ಚೆನ್ನಯ್ಯ, ಇವರಿಗೆಲ್ಲ ಹಿಡಿದಿರುವ ಭ್ರಮೆ ಯಾವಾಗ ಬಿಡ್ತದೋ. ಅಡುಗೆ ಮನೆಯಲ್ಲಿ ಇವರಿಬ್ಬರ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗಿ ನಡೆದಿದೆ. ಆ ಹುಡುಗಿಯು ಜೋರಾಗಿ ವಿಶ್ ಮಾಡಿದ್ದಾಳೆ ಎಂದುಕೊಂಡು ಅಡುಗೆ ಮನೆಯಲ್ಲಿ ಕೆಲಸವಿದ್ದ ಕಾರಣ ಹೊಳ ನಡೆದರು. ಸ್ವಲ್ಪ ಸಮಯದ ನಂತರ ಎದ್ದು ನಿಂತ ಚಂದನ, ಇನ್ನೊಮ್ಮೆ ದೊಡ್ಡಮ್ಮ ಬರ್ಬೋದು, ಹೊರಡುತ್ತೇನೆ, ಬ್ಯಾಗ್ ಒಳಗೆ ಇದೆ, ತೆಗೆದುಕೊಂಡು ಹೋಗ್ತೀನಿ ಎಂದಾಗ ಇಂದ್ರಾಣಿ ಅವರು, ಚೆನ್ನಯ್ಯ ಬಾಕ್ಸ್ಗೆ ಸ್ವೀಟ್ ಹಾಕಿ ಇಟ್ಟಿದ್ದೇನೆ, ಹಾಗೆ ತೆಗೆದುಕೊಂಡು ಹೋಗು ಎಂದಿದ್ದರು. ಚಂದನ ಒಳಗೆ ಹೊರಟ ಸ್ವಲ್ಪ ಸಮಯದಲ್ಲಿ ಗೌತಮ್ ನಿದ್ದೆ ಬರ್ತಿದೆ ಹೇಳಿ ಒಳಗೆ ನಡೆದಿದ್ದ. ನಿಹಾರ್ ಮಾಡಿ ಮೇಲೆ ಹೋಗಿದ್ದವನು ಇನ್ನೂ ಮಾತುಕತೆ ನಡೆಸುತ್ತಲೇ ಇದ್ದ ಮೊಬೈಲ್ನಲ್ಲಿ. ಸ್ಟೀಲ್ ಬಾಕ್ಸನ್ನು ಬ್ಯಾಗಿಗೆ ಹಾಕ್ತಿದ್ದವಳ ನೋಡಿ ಏನೂ ಹೇಳದೆ ತನ್ನ ರೂಮಿನ ಕಡೆಗೆ ನಡೆದಿದ್ದ. ಚಂದನ ಬ್ಯಾಗ್ನಲ್ಲಿದ್ದ ರೋಲ್ ಮಾಡಿದ್ದು ಒಂದು
ಪೇಂಟಿಂಗ್ ಹಿಡಿದು ಅವನ ರೂಮಿನ ಕಡೆಗೆ ನಡೆದಿದ್ದಳು. ಹೊಸಲ ಬಳಿ ನಿಂತವಳ ನೋಡಿ, ಏನು ಆರತಿ ಎತ್ತಬೇಕಾ ಎಂದಿದ್ದ. ಒಳಗೆ ಬಂದವಳು ಕೈಯಲ್ಲಿ ಇದ್ದಿದ್ದನ್ನು ಅವನತ್ತ ಹಿಡಿದಳು. ಏನಿದು ಹೇಳುತ್ತಾ ತೆಗೆದುಕೊಂಡಿದ್ದ. ಹುಟ್ಟುಹಬ್ಬದ ಶುಭಾಶಯಗಳು. ನನಗೆ ನೀವು ಯಾವಾಗಲೂ ಗಂಭೀರವಾಗಿ ಕೋಪದಿಂದ ಇರುವುದಿಷ್ಟ. ಆದರೂ ಸದಾ ನಿಮ್ಮ ಮುಖದಲ್ಲಿ ನಗು ಇರಲಿ ಎಂದು ಬಯಸುತ್ತೇನೆ ಹೇಳಿ ಮತ್ತಷ್ಟು ಸನಿಹಕ್ಕೆ ಸರಿದಿದ್ದಳು. ಧೈರ್ಯ ಸಾಲದಾಗಿತ್ತು. ಮುಂದುವರಿಯದೆ ನಿಂತವಳ ರೀತಿ ಆಕರ್ಷಕವೆನಿಸಿತು. ಇಂದು ಬೆಳಗಿನಿಂದ ಈ ಕ್ಷಣದವರೆಗೂ ತನ್ನ ಕಣ್ಣೆದುರೇ ತನ್ನ ಜೊತೆಯೇ ಇದ್ದದ್ದು ನೆನಪಾಗಿತ್ತು. ಮಾತಿನಲ್ಲಿ ಅರ್ಥಪಡಿಸಲು ಆಗದಂಥ ಭಾವನೆ. ನನಗೆ ನಿಮ್ಮ ಹಾಗೆ ನಡೆದುಕೊಳ್ಳಲು ಆಗೋಲ್ಲ ಹೇಳುತ್ತಾ ಅವನ ಕೊರಳಲ್ಲಿ ಮುಖ ಹುದುಗಿಸಿದಳು. ಪರವಾಗಿಲ್ಲ, ಆಗಲೇ ಸುಮ್ಮನೆ ಹೇಳಿದ್ದು. ನೀವು ನಿಮ್ಮ ಬರ್ತ್ಡೇ ಮನೆಯವರೆಲ್ಲ ಆಚರಿಸಲು ಒಪ್ಪಿಕೊಂಡಿದ್ದು ಖುಷಿಯಾಯಿತು. ನಿನ್ನಂಥ ನಾಲಾಯಕ್ ಸಿಕ್ಕ ಮೇಲೆ ಬದಲಾಗಬೇಕಲ್ವಾ? ನಾನು ತುಂಬ ಬ್ರಿಲಿಯಂಟ್, ಆದರೆ ಹೀಗೆ ಕರೆಯಲ್ವಾ? ನೀನು ಎಷ್ಟೇ ಬ್ರಿಲಿಯಂಟ್ ಆದರೂ ನಾನು ಹೀಗೆ ಕರೆಯೋದು. ಯಾಕೆ ನಿನಗೆ ಇಷ್ಟ ಇಲ್ವಾ? ಕೊರಳಿಗೆ ದೀರ್ಘವಾಗಿ ಚುಂಬಿಸಿದಳು. ನನ್ನೆಲ್ಲ ಪ್ರಶ್ನೆಗಳಿಗೆ ಹೀಗೆ ಉತ್ತರಿಸಿ ಬಿಡು. ಕ್ಷಣ ಕ್ಷಣಕ್ಕೂ ಸೀರೆಯಲ್ಲಿ ಮತ್ತಷ್ಟು ಮಗದಷ್ಟು ಮುದ್ದಾಗಿ ಕಾಣುತ್ತಿದ್ದವಳ ನೋಡುತ್ತಾ ಸಂಯಮ ಜಾರುತ್ತಲಿತ್ತು. ನೀನೀಗ ಬರಬಾರ್ದಾಗಿತ್ತು ಹೇಳುತ್ತಲೇ ಬೊಗಸೆಯಲ್ಲಿ ಮುಖವಿಡಿದು ವಾಲಿದ್ದ. ಅಡುಗೆ ಮನೆಯಲ್ಲಿ ಚೆನ್ನಯ್ಯ ಬೀಳಿಸಿದ ಪಾತ್ರೆಯ ಸದ್ದು ಇಬ್ಬರನ್ನೂ ಎಚ್ಚರಿಸಿತು. ಪೂರಾ ಕೆಂಪಾಗಿದ್ದವಳ ನೋಡುತ್ತಾ ಚೂರು ಕೆದರಿದ್ದ ಮುಂದಲೆಯನ್ನು ತಾನೇ ಸರಿ ಮಾಡಿದ್ದ. ಏನಾದರೂ ಹೇಳ್ತೀರಾ? ನೋಟ ಪೂರ ತಗ್ಗಿಸಿ ಕೇಳಿದ್ದಳು. ಬರ್ತ್ಡೇ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕಾ? ಅದಷ್ಟು ಮೆಲ್ಲಗೆ ಕೇಳಿದ್ದ. ಬೇಡ, ಬೇರೆ ಏನಾದರೂ ಹೇಳ್ತೀರಾ ಅಂತ ಗೆಳತಿ ಆ 3 ವರ್ಡ್ಸ್ ಹೇಳಿದ್ದಾರವರು ಎಂದು ಹೇಳಿದ್ದು ನೆನಪಾಗಿತ್ತು. ಇನ್ನೇನು ಹೇಳಬೇಕು? ಕೇಕ್, ಚಾಕ್ಲೇಟ್ ಏನಾದರೂ ಬೇಕಾ ಹೇಳಿದವನು ನೆನಪಾಗಿ ಕಬಾರ್ಡ್ ಕಡೆ ಹೋಗಿ ಬಂದವನು ದೊಡ್ಡ ಚಾಕ್ಲೇಟ್ ಬಾರ್ ಒಂದನ್ನು ಹಿಡಿದು ತಗೋ ಎಂದಿದ್ದ. ಅದನ್ನೊಮ್ಮೆ ನೋಡಿ ಏನೂ ಹೇಳದೆ ಬಾಗಿಲಿನವರೆಗೂ ನಡೆದವಳು ಯಾಕೆ ಬೇಡವಾ ಎಂದಾಗ ತಿರುಗಿ ನೋಡಿ, ಬೇಡ, ನಿಮ್ಮ ಬರ್ತ್ಡೇ ನೀವೇ ತಿನ್ನಿ ಹೇಳಿ ಹೆಜ್ಜೆ ಇಡುತ್ತಲೇ ಬಂದವನು ಅಡ್ಡ ಕಟ್ಟಿದ. ಮತ್ತೆ ಏನು ಹೇಳಬೇಕು? ಬಾಯ್ಬಿಟ್ಟು ಹೇಳಿದ್ರಲ್ವಾ ಗೊತ್ತಾಗೋದು ತಾನೇ ಯೋಚಿಸಿದವನು. ನನಗೆ ಈಗಿನ ಕಾಲೇಜ್ ಹುಡುಗರು ಹುಡುಗಿಯರ ಬಳಿ ಹೇಗೆ ನಡೆದುಕೊಳ್ಳುತ್ತಾರೆ ಅಂತ ಗೊತ್ತಿಲ್ಲ. ನಿಂಗೆ ಏನಾದರೂ ಎಕ್ಸ್ಟ್ರಾ ಕ್ವೆಶನ್ ಇದ್ದರೆ ಬಾಯ್ಬಿಟ್ಟು ಹೇಳು. ಅದನ್ನು ಬಿಟ್ಟು ಮನಸ್ಸಿನಲ್ಲೇ ಇಟ್ಟುಕೊಂಡು ತೊಲಲಾಟ ಬೇಡ ಎಂದಿದ್ದ. ಏನೂ ಹೇಳದೆ ಅವನನ್ನೇ ಬಿಗಿದಪ್ಪಿದವಳು ಕಾಯ್ತೀನಿ ಹೇಳಿ ಅವನನ್ನು ಬಿಟ್ಟು ನಡೆದಿದ್ದಳು. ಮೊಬೈಲ್ ತೆರೆದು ಒಂದಷ್ಟು ಹೊತ್ತು ನೋಡಿದ ಗೌತಮ್ ಒಂದಷ್ಟು ವಿಡಿಯೋಗಳನ್ನು ನೋಡಿ ಕೆಲಸಕ್ಕೆ ಬಾರದವು, ಅವಶ್ಯಕತೆ ಇದೆಯಾ? ಎಲ್ಲ ತೀರ ಹುಡುಗ ಬುದ್ಧಿ ಎನಿಸಿತು. ಚಂದನ ವಯಸ್ಸು ಲೆಕ್ಕ ಹಾಕಿದವನು. ಅಂಥ ನಿರೀಕ್ಷೆ ನಾಲ್ಕು ಇದೆಯಾ? ಅವಳು ಕೊಟ್ಟ ಬರ್ತ್ಡೇ ಗಿಫ್ಟ್ ನೆನಪಾಗಿ ತೆರೆದು ನೋಡಿದ. ಹುಡುಕಿದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇಲ್ಲ ಎನಿಸಿತು. ತನ್ನದೇ ಭಾವಚಿತ್ರ ಹೀಗೆ ಬಿಡಿಸಿದಾಳೆಂದರೆ ನನ್ನನ್ನು ಎಷ್ಟು ಗಮನಿಸಿರ್ಬೋದು. ತನ್ನ ಬಿಗಿದ ಮುಖದಲ್ಲಿನ ಕೋಪ, ಕಣ್ಣುಗಳಲ್ಲಿನ ಅವಳೆಡೆಗಿನ ಭಾವ ಸ್ಪಷ್ಟವಾಗಿ ಚಿತ್ರಿಸಿದಾಳೆ ಎಂದುಕೊಂಡು ಚಿತ್ರದ ಕೆಳಗಡೆ ಖಾಲಿ ಜಾಗದಲ್ಲಿರುವ ರೂಪ ಎಂದಿರುವುದನ್ನು ಓದಿದವನು ನಾಲಾಯಕ್ ಸಾಲಿನ ಮುಂದೆ ಸೇರಿಸಬೇಕಾಗಿರೋ ಪೂರ ವಾಕ್ಯವನ್ನು ನುಂಗಾಕಿ ಬಿಟ್ಟಿದ್ದಾಳೆ. ಮುಂದೆ ಅದೇನು ನುಂಗಾಕಿ ಬಿಡ್ತಾಳೋ ಹೇಳಿಕೊಂಡಂತೆ ತನ್ನ ಚಿತ್ರವನ್ನು ನೋಡುತ್ತಾ ಕುಳಿತ. ಬದಲಾವಣೆ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕತೆ ಮುಂದುವರಿಯುತ್ತದೆ.